ಕೈಮದ್ದು ಅಂತ ಹೇಳ್ತಾರೆ. ಕೈಮದ್ದು ಅಂದ್ರೆ ಏನು, ಕೈಮದ್ದಿಂದ ಆಗುವಂತ ಸಮಸ್ಯೆಗಳೇನು, ಅದ್ರ ಬಗ್ಗೆ ನಂಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಹೇಳ್ತೀನಿ. ಕೈಮದ್ದು ಅಂತ ಅಂದರೆ ಕೆಲವು ಏನು ಮಾಡ್ತಾರೆ, ಅವ್ರಿಗೆ ಯಾವುದೋ ಹಾಗಲ್ಲ. ಈಗ ಯಾರು ಚೆನ್ನಾಗಿರೋದ್ರಲ್ಲಿ ಏನು ಮಾಡ್ತಾರೆ, ಇವ್ರು ಚೆನ್ನಾಗಿರಬಾರ್ದು, ಇವ್ರ ಆರೋಗ್ಯ ಕೆಟ್ಟೋಗ್ಬೇಕು ಅನ್ನೋದು ಇರುತ್ತೆ. ಅದಕ್ಕೆ ಏನು ಮಾಡಿಬಿಡ್ತಾರೆ, ಫಸ್ಟ್ ಸಾಮಾನ್ಯ ಒಂದು ಬಂಧು ಬಳಗದಲ್ಲಿ ಇದು ಜಾಸ್ತಿ ಬಂದಿದೆ ಅಂತ ನಮಗೆ ಗೊತ್ತಿದೆ. ಆದರೆ ಬಂಧು ಬಳಗದಲ್ಲಿ ಬಂದರೂ ಇಂತಾರೆ ಅಂತ ನಾವು ಹೇಳೋದಿಲ್ಲ. ಕೊಟ್ಟಾಗ ನಿಮಗೆ ಏನು ಸಮಸ್ಯೆ ಆಗಿದೆ ಅದಕ್ಕೆ ನಾವು ಔಷಧ ಕೊಡ್ತೀವಿ. ಔಷಧಿ ಏನಪ್ಪ ಅಂತ ಅಂದರೆ, ಆ ಔಷಧ ಕೊಡೋಕ್ಕಿಂತ ಮುಂಚೆ ಅವ್ರಿಗೇನಾಗಿರುತ್ತೆ ಅಂತ ಅಂದರೆ ಕೈಕಾಲು ಸುಸ್ತಾಗ್ತಿರುತ್ತೆ, ಆಮೇಲೆ ಹೊಟ್ಟೆಗೆ ಊಟ ಸೇರ್ತಿರಲ್ಲ, ಆಮೇಲೆ ಎಲ್ಲಿ ಏನೇ ಕೆಲಸ ಮಾಡೋಕ್ಕೆ ಹೋದರೂ ಅವ್ರಿಗೆ ಯಾವ ರೀತಿಯಲ್ಲೂ ಇಂಟ್ರೆಸ್ಟೇ ಬರಲ್ಲ. ಏನೋ ಒಂದು ರೀತಿ ಮನೆಗೆ ಬಂದರೂ ನೆಮ್ಮದಿ ಇರಲ್ಲ, ಹೊರಗಡೆ ಹೋದರೂ ನೆಮ್ಮದಿ ಇರಲ್ಲ. ಆ ಸಮಸ್ಯೆಗೆ ಅವ್ರು ಒಳಪಟ್ಟಿರ್ತಾರೆ. ಆಗ ಇವರು ಹಿಂಗೆ ಮಾಡ್ಬೇಕಾದ್ರೆ ಏನಾಗುತ್ತೆ, ನಾವು ಕೊಟ್ಟಂಥ ಮೆಡಿಸನ್ನು ಅದೇನಾಗುತ್ತೆ, ಅವ್ರು ಏನು ಮದ್ದು ಹಾಕಿರ್ತಾರ ಆ ಮದ್ದು ಹೊಟ್ಟೆ ಒಳಗೆ ಸೇರ್ಕೊಂಬಿಟ್ಟಿರುತ್ತೆ. ಸೇರ್ಕೊಳ್ಳೋದಲ್ದಲ್ಲ ಅದರಲ್ಲಿ ಕೂದಲು ಬೆಳೀತಾರ್ದು ಹಾಗೆ ಬಿಟ್ಕೊಂಡು ಹೋದ್ರಿ. ನಾವು ಆದಷ್ಟು ಬೇಗ ಅದಕ್ಕೇನು ಆ ಸಮಸ್ಯೆಗೆ ಮೆಡಿಸಿನ್ ತೊಗೊಂಡು ಬಗೆಹರಿಸ್ಕೋಬೇಕೋ ಅದನ್ನು ಮಾಡಿಕೊಂಡ್ರೆ ಅವ್ರಿಗೆ ಹುಷಾರಾಗುತ್ತೆ. ಇಲ್ಲ ಹಾಗೆ ಬಿಟ್ಕೊಂಡು ಹೋಗ್ತೀರಿ ಅಂದರೆ ಒಂದರಿಂದ ಒಂದು ಸಮಸ್ಯೆಗೆ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಬಂದ್ಬಿಡುತ್ತೆ. ಇದಕ್ಕೆ ಏನಪ್ಪ ಅಂತ ಅಂದರೆ, ಯಾರೇ ಹೋಗಿ ಹಾಕಿರ್ತಾರೆ ಮದ್ದು, ಆ ಮದ್ದು ತೆಗಿಬೇಕಾದ್ರೆ ನಾವು ಕೆಲವ್ರು ಏನು ಮಾಡ್ತಾರೆ, ವಾಂತಿ ಮಾಡಿಸ್ತಾರೆ. ನಾವು ಆ ಥರ ಮಾಡಿಸಲ್ಲ. ಆ ಒಳಗಡೆ ಮದ್ದು ಬಿದ್ದಿರುತ್ತಲ್ಲ ಹೊಟ್ಟೆ ಒಳಗಡೆ, ಆ ಮದ್ದನ್ನ ಕರಗಿಸೋಕ್ಕೆ ನಾವು ಒಂದು ಸಿಂಪಲ್ ಮೆಡಿಷನ್ನೇ ಕೊಡ್ತೀವಿ. ಅದು ಸಿಂಪಲ್ ಇದು, ಅದು ತುಂಬ ಸ್ಟ್ರಾಂಗ್ ಆಗೇ ಇರುತ್ತೆ. ತುಂಬ ಸರಿ. ಇಷ್ಟು ದಿನ ಹಾಗಾದ್ರೆ ತುಂಬಾ ಜನ ಬಂದಿದಾರ ಈ ಮದ್ದು ಆಗಿದೆ ಅಂತ ಹೇಳಿ, ಅವ್ರಿಗೆ ಹುಷಾರಾಗಿರೋರು ಎಕ್ಸಾಂಪಲ್ಸ್ ತುಂಬಾ ಇದೆಯಾ? ಅಯ್ಯೋ, ತುಂಬ ಜನ ಬಂದಿದೆ. ಯಾಕೆ ಅಂದರೆ ಇದು ನಮ್ಮ ವಂಶ ಪಾರಂಪರಿಕವಾಗಿ ನಾವು ಇದನ್ನು ನಡೆಸ್ಕೊಂಬಂದಿದ್ವಿ. ಬರೀ ಮದ್ದಿಂದೇ ಅಲ್ಲ, ಹೆಣ್ಮಕ್ಳ ಸಮಸ್ಯೆ, ಗಂಡು ಮಕ್ಳ ಸಮಸ್ಯೆ ಏನೇ ಇದ್ರೂ ಅದಕ್ಕೆಲ್ಲ ರೀತಿಯೂ ನಾವು ಆ ಸಮಸ್ಯೆಗೆ ಮೆಡಿಷನ್ಗಳನ್ನ ಕೊಡ್ತೀವಿ. ಇದು ನಮ್ಮ ವಂಶ ಪಾರಂಪರಿಕವಾಗಿ ನನ್ನ ಗಂಡನ ಮನೆ ಕಡೆಯಿಂದನೂ ಬಂದಿದೆ, ನನ್ನ ಅತ್ತೆ ಮಾವನ ಕಡೆಯಿಂದ ಬಂದಿದೆ. ಅತ್ತೆ ಕಡೆಯಿಂದನೂ ಇದೆ, ಗಂಡನ ಮನೆ ಕಡೆಯಿಂದನೂ. ಇದನ್ನು ಮೊದಲು ಹಿಂದೆ ಏನು ಹೇಳ್ತಿದ್ರಪ್ಪ ಅಂದರೆ ಪಂಡಿತರ ಮನೆ ಅಂತ ಹೇಳೋರು. ಆದರೆ ಇವಾಗೆಲ್ಲ ಏನು ಮಾಡ್ತಾರೆ, ನಾಟಿ ವೈದ್ಯರು ಅಂತ ಇದು ಮಾಡಿಬಿಟ್ಟಿದ್ದಾರೆ. ಆ ಸಮಸ್ಯೆನ ನಾವು ಪೂರ್ವಿಕರಿಂದನೂ ಇದನ್ನು ಕೊಡ್ತಾ ಹೋದ್ವಿ. ಅದು ಏನಾಗಿದೆ, ಒಬ್ಬರಿಂದೊಬ್ಬರಿಗೆ ವಂಶದಲ್ಲಿ ಆ ಇದು ಬಂದೇ ಬರ್ತದೆ ಕೊಡೋ ಅಂಥದ್ದು ಮೆಡಿಷನ್. ಅದಕ್ಕೆ ಯಾತಕ್ಕೆ ಅಂದರೆ, ಈ ಮೆಡಿಷನ್ ಏನಾದ್ರು ತೊಗೊಳ್ದಲ್ಲೇ ಇದ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಒಂದೊಂದು ಏನಪ್ಪ ಅಂದರೆ, ಇವಾಗ ಎಲ್ಲೋ ಮನೆ ಯಾರೋ ಹಾಕಿದ್ರು, ಕಾಫಿನಲ್ಲಿ ಕೊಡ್ಬೋದು, ನೀರಲ್ಲಿ ಕೊಡ್ಬೋದು, ಊಟದಲ್ಲಿ ಕೊಡ್ಬೋದು, ಚೆನ್ನಾಗಿ ಇರ್ತಾರೆ. ಚೆನ್ನಾಗಿದ್ದರೂ ಅವ್ರಿಗೇನಾಗುತ್ತೆ, ಯಾವುದೋ ರೀತಿಯಲ್ಲಿ ಅವರು ನೋಡಿ ಸಹಿಸ್ತಾರೆ.